ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಸಾಮಾಜಿಕ ಜಾಲತಾಣದ ಸ್ನೇಹಿತರಿಗೆ ನಿಮ್ಮ ಪ್ರೋತ್ಸಾಹಕ್ಕೆ ನಿನ್ನೆ ವಿಡಿಯೋ ಆಲ್ಮೋಸ್ಟ್ 30,000 ವ್ಯೂಸ್ ಬಂದಿದೆ. ಲೈಕ್ಸ್ ಕಮ್ಮಿ ಇದ್ರೂ ಕೂಡ ಒಂದು 100-150 ಲೈಕ್ ಇದೆ ಅಷ್ಟೇ. ಆದರೆ ನನಗೆ ಒಂದು 30,000 ವ್ಯೂಸ್ ಸಿಕ್ಕಿದೆ ವಿತ್ ಎ ವೆರಿ ಶಾರ್ಟ್ ಟೈಮ್. ತುಂಬ ಸಂತೋಷ ಆಗುತ್ತೆ. ನನ್ನ ಉದ್ದೇಶ ಏನಿಲ್ಲ, ನನ್ನ ಉದ್ದೇಶ ಹಾಸ್ಪಿಟ್ಯಾಲಿಟಿ, ಈ ಹೋಟೆಲ್ಗೆ ಸಂಬಂಧಪಟ್ಟಂತೆ ಅದರದ್ದು ಹೋಟೆಲ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಿಮ್ಮನ್ನು ಮುಟ್ಟಿಸ್ಬೇಕು, ಹೋಟೆಲ್ ಬಗ್ಗೆ ಮಾಹಿತಿ ಕೊಡಬೇಕು, ಅಷ್ಟೇ ಉದ್ದೇಶ, ಬೇರೆ ಏನಿಲ್ಲ. ಹಾಗಾಗಿ ಯಾರ್ಯಾರು ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಸುಮಾರು ಜನ ಸ್ನೇಹಿತರುಗಳು ಸರ್ ನಮಗೂ ಹೋಟೆಲ್ ಮಾಡಬೇಕು, ನಮ್ಮದು ಒಂದು 50 ರೂಮ್ ಇದೆ, ಈ ಥರ ನಮ್ಮ ಹತ್ರ ಸಲಹೆ ಕೇಳ್ತಾರೆ. ಹಾಗಾಗಿ ಯೂನಿವರ್ಸ್ ಆಗಿ ಒಂದು ಬ್ಲಾಗ್ ಇರಲಿ, ಅದರ ಬಗ್ಗೆ ಮಾಹಿತಿ ಕೊಡೋಣ ಅಂತೇಳಿ ನಾನು ಈ ಒಂದು ಚಾನಲ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಬೇಸಿಕಲಿ ನೀವು ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಸಣ್ಣ ಪುಟ್ಟ ಹೋಟೆಲ್ ಓಕೆ, ನೀವು ಕಮರ್ಷಿಯಲಿ ಒಂದು 5 ಸ್ಟಾರ್ ಹೋಟೆಲ್ ಟೈಪು ಆರ್ 4 ಸ್ಟಾರ್ 3 ಸ್ಟಾರ್ ಮಾಡಬೇಕು ಅಂದರೆ ಆ ಲ್ಯಾಂಡ್ ಕಮರ್ಷಿಯಲ್ ಕನ್ವರ್ಷನ್ ಆಗಿರಬೇಕು. ನೀವು ಮಾಡ್ತಕ್ಕಂಥ ಭೂಮಿ ವ್ಯವಹಾರಕ್ಕೆ ಮಾಡ್ತಕ್ಕಂಥ ಭೂಮಿ ಕಮರ್ಷಿಯಲೈಸ್ ಆಗಿರಬೇಕು, ಕಮರ್ಷಿಯಲ್ ಕನ್ವರ್ಷನ್ ಆಗಿರಬೇಕು, ಹೋಟೆಲ್ಗೋಸ್ಕರ ಕಮರ್ಷಿಯಲ್ ಕನ್ವರ್ಷನ್ ಆಗಬೇಕು. ಈ ಸಪೋಸ್ ವಾಣಿಜ್ಯ ಮಳಿಗೆ ಅಂತ ಕಮರ್ಷಿಯಲ್ ಕನ್ವರ್ಷನ್ನು, ಹೋಟೆಲ್ಗಳಿಗೆ ಅಂತಲೇ ಕಮರ್ಷಿಯಲ್ ಕನ್ವರ್ಷನ್ನು ಸಂಬಂಧಪಟ್ಟ ಆ ಒಂದು ವಿಸ್ತೀರ್ಣದಲ್ಲಿ, ಅಂದರೆ ಬೈಯಪ್ಪ ಅಂದರೆ ಬೈಯಪ್ಪ ಅಪ್ರೂವಲ್ ಆಗಿರಬೇಕು, ಬಿ ಡಿ ಎ ಅಂದರೆ ಬಿ ಡಿ ಎ ಇಂದ ಅಪ್ರೂವಲ್ ತಗೋಬೇಕು, ಹೋಟೆಲ್ ಕಮರ್ಷಿಯಲ್ ಕನ್ವರ್ಷನ್. ಇದ್ರ ಬಗ್ಗೆ ನನ್ನ ಸ್ನೇಹಿತರು ಮಿಸ್ಟರ್ ಶ್ರೀನಿವಾಸ್ ಅಂತೇಳಿ ಒನ್ ಆಫ್ ದ ಫೇಮಸ್ ಲಾಯರ್ಸ್, ನಾರ್ತಲ್ಲಿ ಸೀನಿಯರ್ ಲಾಯರ್, ಅವರಿಂದ ನಿಮಗೆ ನಾನು ನಾಳೆ ಅಥವಾ ನಾಳೆ ಅವ್ರನ್ನ ಸಂದರ್ಶನ ಮಾಡಿ ನಿಮ್ಮೊಂದು ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಯಾವ ಥರ ಹೋಟೆಲ್ ಕನ್ವರ್ಷನ್ಗೆ ಮುಂದಿನ ದಿವಸಗಳಲ್ಲಿ, ಇವತ್ತು ಒಂದು ಲ್ಯಾಂಡ್ ಇದೆ ಅಥವಾ ನಮ್ಮದು IT ಹತ್ರ ಲ್ಯಾಂಡ್ ಇದೆ, ಅಥವಾ SEZ ಹತ್ರ ಲ್ಯಾಂಡ್ ಇದೆ, ಅಥವಾ ಏರ್ಪೋರ್ಟ್ ಹತ್ರ ಲ್ಯಾಂಡ್ ಇದೆ, ಅಥವಾ ಮೈಸೂರು ಏರ್ಪೋರ್ಟ್ ಹತ್ರ ಲ್ಯಾಂಡ್ ಇದೆ, ಮೈಸೂರು ಪ್ಯಾಲೇಸ್ ಹತ್ರ ಲ್ಯಾಂಡ್ ಇದೆ ಅಂದರೂ ಕೂಡ ಆ ಲ್ಯಾಂಡನ್ನು ನಾವು ಕಮರ್ಷಿಯಲಿ ಕನ್ವರ್ಷನ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ತೊಂದರೆ ಆಗುತ್ತೆ. ಇನ್ನಷ್ಟು ಮಾಹಿತಿ ನಾನು ಹೋಗ್ತಾ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಸಾಮಾಜಿಕ ಜಾಲತಾಣದ ಸ್ನೇಹಿತರಿಗೆ ನಿಮ್ಮ ಪ್ರೋತ್ಸಾಹಕ್ಕೆ ನಿನ್ನೆ ವಿಡಿಯೋ ಆಲ್ಮೋಸ್ಟ್ 30,000 ವ್ಯೂಸ್ ಬಂದಿದೆ. ಲೈಕ್ಸ್ ಕಮ್ಮಿ ಇದ್ರೂ ಕೂಡ ಒಂದು 100-150 ಲೈಕ್ ಇದೆ ಅಷ್ಟೇ. ಆದರೆ ನನಗೆ ಒಂದು 30,000 ವ್ಯೂಸ್ ಸಿಕ್ಕಿದೆ ವಿತ್ ಎ ವೆರಿ ಶಾರ್ಟ್ ಟೈಮ್. ತುಂಬ ಸಂತೋಷ ಆಗುತ್ತೆ. ನನ್ನ ಉದ್ದೇಶ ಏನಿಲ್ಲ, ನನ್ನ ಉದ್ದೇಶ ಹಾಸ್ಪಿಟ್ಯಾಲಿಟಿ, ಈ ಹೋಟೆಲ್ಗೆ ಸಂಬಂಧಪಟ್ಟಂತೆ ಅದರದ್ದು ಹೋಟೆಲ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮುಟ್ಟಿಸ್ಬೇಕು, ಹೋಟೆಲ್ ಬಗ್ಗೆ ಮಾಹಿತಿ ಕೊಡಬೇಕು, ಅಷ್ಟೇ ಉದ್ದೇಶ, ಬೇರೆ ಏನಿಲ್ಲ. ಹಾಗಾಗಿ ಯಾರ್ಯಾರು ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಸುಮಾರು ಜನ ಸ್ನೇಹಿತರುಗಳು ಮಾಡಬೇಕು, ನಮ್ಮದು 50 ಈ ಥರ ಸಲಹೆ ಕೇಳ್ತಾರೆ. ಹಾಗಾಗಿ ಯೂನಿವರ್ಸ್ ಆಗಿ ಒಂದು ಬ್ಲಾಗ್ ಇರಲಿ, ಅದರ ಬಗ್ಗೆ ಮಾಹಿತಿ ಕೊಡೋಣ. Famous lawyers.